ಹೃದಯಾಘಾತ ಪ್ರಕರಣಗಳು ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಈ ಹೊತ್ತಿಗೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೊಳಪಾಡಿ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನ ಕೊಡ್ತಾರೆ. ದೀಪ್ತಿ, ಹೃದಯಾಘಾತ ಪ್ರಕರಣ ರಾಜ್ಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಜನ ಅಂತೂ ಭಾರಿ ಭಯದಲ್ಲಿದ್ದಾರೆ. ಸದ್ಯ ಆರೋಗ್ಯ ಇಲಾಖೆ ಏನಂತ ಭರವಸೆ ಕೊಟ್ಟಿದೆ ಜನರಿಗೆ, ಅದ್ರ ಜೊತೆಗೆ ಜನ ಏನೇನು ಪಾಲಿಸಬೇಕಾಗತ್ತೆ, ಈ ಹೊತ್ತಿನ ನಂಬರ್ಸ್ ಎಲ್ಲ ಹೇಗಿದೆ ದೀಪ್ತಿ? ರಂಜಿತ್, ಪ್ರಮುಖವಾಗಿ ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಳ ಆಗ್ತಾನೆ ಇದೆ. ಕೋವಿಡ್ ನಂತರದಲ್ಲಿ ಹೆಚ್ಚಾದಂತಹ ಹೃದಯಾಘಾತದ ಪ್ರಕರಣಗಳ ಬಗ್ಗೆ ಜನ ಕೂಡ ಆತಂಕಗೊಂಡಿದ್ದಾರೆ. ಹೀಗಾಗಿ ತಮ್ಮ ಹೃದಯದ ಪರೀಕ್ಷೆಗೆ ಸ್ವಯಂ ಪ್ರೇರಿತರಾಗಿ ಆಸ್ಪತ್ರೆಗಳತ್ತ ಬರ್ತಾ ಇರುವಂತದ್ದು. ಇನ್ನು ಸಮಿತಿಯ ವರದಿಯಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಈಗ ಬಹಿರಂಗಗೊಂಡಿದೆ. ಒಂದು, ಧೂಮಪಾನ, ಮದ್ಯಪಾನ, ಮಧುಮೇಹ, ಡಯಾಬಿಟಿಸ್, ಜೊತೆಗೆ ಹೈಪರ್ ಟೆನ್ಷನ್ ಅಂದ್ರೆ ಒತ್ತಡ, ಒಬೆಸಿಟಿ ಇವೆಲ್ಲನೂ ಕೂಡ ಹೃದಯಾಘಾತಕ್ಕೆ ಕಾರಣ ಆಗಿದೆ ಅಂತ ಹೇಳಿ ವರದಿಯನ್ನ ಈಗಾಗಲೇ ತಜ್ಞರು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಮಾಡಬೇಕು ಅಂತಾನೂ ಹೇಳಿ ಸಲಹೆಗಳನ್ನ ಕೊಟ್ಟಿದ್ದಾರೆ. 15 ವರ್ಷ ಇರುವಂತಹ ಮಕ್ಕಳಿಗೆ ಕಡ್ಡಾಯವಾಗಿ ಹೃದಯದ ಪರೀಕ್ಷೆಯನ್ನ ಮಾಡೋದು ಒಳ್ಳೇದು ಅಂತ ಹೇಳಿದ್ದಾರೆ. ಜೊತೆಗೆ ಮಕ್ಕಳಿಗೆ ಮುಂಚಿತವಾಗಿಯೇ ಹೃದಯದ ಆರೋಗ್ಯದ ಬಗ್ಗೆ ವಿಚಾರವನ್ನ ತಿಳಿಸಿಕೊಡ್ಲಿಕ್ಕೆ ಪಠ್ಯವನ್ನ ಸೇರ್ಪಡೆ ಮಾಡಿ ಅಂತಾನೂ ಹೇಳಿ ಸಲಹೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಆರೋಗ್ಯ ಸಚಿವರು ಈಗಾಗಲೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಜೊತೆ ಮಾತಾಡಿ ಶಾಲೆಗಳ ಮಕ್ಕಳಿಗೆ ಹೃದಯದ ಆರೋಗ್ಯದ ಪಾಠವನ್ನ ಸೇರ್ಪಡೆ ಮಾಡಬೇಕು ಅಂತ ಕೇಳ್ಕೊಂಡಂತಹ ಸಂದರ್ಭದಲ್ಲಿ ಈಗಾಗಲೇ ಟೆಕ್ಸ್ಟ್ ಬುಕ್ಗಳು ಪ್ರಿಂಟ್ ಆಗಿದೆ. ಹೀಗಾಗಿ ನೈತಿಕ ಪಾಠದಡಿ ನಾವು ಹೃದಯಾಘಾತದ ವಿಚಾರವನ್ನ ನೈತಿಕ ಪಾಠದಡಿಯಲ್ಲಿ ಹೇಳ್ಕೊಡ್ತೀವಿ. ಮುಂದಿನ ವರ್ಷ ಅದನ್ನ ಸೇರ್ಪಡೆ ಮಾಡುವಂತಹ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಐಟಿ-ಬಿಟಿಯಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬರು ಕೂಡ ಇವತ್ತು ಸ್ಟ್ರೆಸ್ ಲೈಫ್ ಇದೆ ಅವರಿಗೆ. ಯಾಕಂದ್ರೆ ಈಗ 12 ಗಂಟೆ 14 ಗಂಟೆ ಅಂತೆಲ್ಲ ಚರ್ಚೆ ಆಗ್ತಾ ಇದೆ. ನಿಜಕ್ಕೂ ಕೂಡ ಐಟಿಯಲ್ಲಿ ಲಾಗಿನ್ ಆಗುವಂತವರು ಮನೆಯಿಂದನೂ ಕೂಡ ಮೀಟಿಂಗ್ ಅಟೆಂಡ್ ಮಾಡುವಂತದ್ದು, ಕೆಲಸ ಮುಗ್ದಾದ ಮೇಲೂ ಕೂಡ ಟಾರ್ಗೆಟ್ ಅಚೀವ್ ಮಾಡುವಂತಹ ಸ್ಟ್ರೆಸ್ಫುಲ್ ಲೈಫ್ ನಲ್ಲಿದ್ದಾರೆ. ಹೀಗಾಗಿ ಅವರೆಲ್ಲರೂ ಕೂಡ ದಿನಕ್ಕೆ 12-14 ಗಂಟೆ ಉದ್ಯೋಗದಲ್ಲೇ ಇದ್ದಾರೆ. ಅವರಿಗೆ ಲೈಫ್ ಸ್ಟೈಲ್ ಡಿಸೀಸ್ಗಳು ಬರ್ತಾ ಇದೆ. ಹೀಗಾಗಿ ವಾರ್ಷಿಕವಾಗಿ ಐಟಿ-ಬಿಟಿ ಕಂಪನಿಗಳಲ್ಲೂ ಕೂಡ ಒಂದು ರೆಗ್ಯುಲರ್ ಚೆಕಪ್ ಆಗಬೇಕು. ಅದರಲ್ಲಿ ಇಸಿಜಿಆರ್ ಚೆಕಪ್, ಹಾರ್ಟ್ ರಿಲೇಟೆಡ್ ಚೆಕಪ್ ಆಗಬೇಕು ಅಂತ ಹೇಳಿ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಶಾಲೆಗಳಲ್ಲೂ ಕೂಡ ಮಕ್ಕಳಿಗೆ 15 ವರ್ಷದ ಮಕ್ಕಳಿಗೆ ಹೃದಯದ ವಾರ್ಷಿಕ ಪರೀಕ್ಷೆ ಆಗಬೇಕು ಅಂತಲೂ ಕೂಡ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಇಷ್ಟೇ ಅಲ್ಲ, ಇದು ಕೇವಲ 1 ವರ್ಷಕ್ಕೆ ನಿಲ್ಬಾರ್ದು ಅಥವಾ ಈ ರೀತಿ ಘಟನೆ ಆಗಿದೆ ಅಂತ ನಿಲ್ಬಾರ್ದು. ಪ್ರತಿ ಆಸ್ಪತ್ರೆಯಲ್ಲಿ ಯಾವ್ದಾದ್ರೂ ಹೃದಯಾಘಾತದ ಕೇಸ್ ಬಂದ್ರೆ ಅದನ್ನ ರಿಜಿಸ್ಟರ್ ಮಾಡಿ ಏನ್ ಕಾರಣ ಅಂತ ಹೇಳಿ ಅದರ ಬಗ್ಗೆ ಫಾಲೋ ಅಪ್ ಮಾಡಬೇಕಂತಲೂ ಕೂಡ ಹೇಳಿದ್ದಾರೆ. ಹಿಂದೆಲ್ಲ ಹಠಾತ್ ಸಾವಾದಂತಹ ಸಂದರ್ಭದಲ್ಲಿ ಅದನ್ನ ಯಾವುದೇ ರೀತಿಯಾಗಿ ಅದರ ಫಾಲೋ ಅಪ್ ಆಗ್ತಾ ಇರಲಿಲ್ಲ. ಯಾವುದೋ ಒಂದು ಕಾರಣಗಳನ್ನ ಹೇಳಿ ಅದು ಕ್ಲೋಸ್ ಆಗ್ತಾ ಇತ್ತು. ಆದ್ರೆ ಈಗ ಅದನ್ನ ಅಟಾಪ್ಸಿ ಮಾಡಬೇಕು, ಪೋಸ್ಟ್ ಮಾರ್ಟಮ್ ಮಾಡಲೇಬೇಕು ಅನ್ನೋ ಒಂದು ಕಡ್ಡಾಯ ರೂಲ್ಸ್ ಅನ್ನ ಕೂಡ ತಂದಿರುವಂತದ್ದು. ಸೊ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಆರೋಗ್ಯ ಇಲಾಖೆ ಮಾಡಿದ್ದಾರೆ. ಕಾಲಕಾಲಕ್ಕೆ ತಜ್ಞರು ಕೂಡ ಈ ಸಮಿತಿಯ ಮೂಲಕ ಬೇರೆ ಬೇರೆ ರೀತಿಯ ವರದಿಗಳನ್ನ ಕೊಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದೀಪ್ತಿ. ಹೃದಯಾಘಾತ ಪ್ರಕರಣಗಳು ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಈ ಹೊತ್ತಿಗೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೊಳಪಾಡಿ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನ ಕೊಡ್ತಾರೆ. ದೀಪ್ತಿ, ಹೃದಯಾಘಾತ ಪ್ರಕರಣ ರಾಜ್ಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಜನ ಅಂತೂ ಭಾರಿ ಭಯದಲ್ಲಿದ್ದಾರೆ. ಸದ್ಯ ಆರೋಗ್ಯ ಇಲಾಖೆ ಏನಂತ ಭರವಸೆ ಕೊಟ್ಟಿದೆ ಜನರಿಗೆ, ಅದ್ರ ಜೊತೆಗೆ ಜನ ಏನೇನು ಪಾಲಿಸಬೇಕಾಗತ್ತೆ, ಈ ಹೊತ್ತಿನ ನಂಬರ್ಸ್ ಎಲ್ಲ ಹೇಗಿದೆ ದೀಪ್ತಿ? ರಂಜಿತ್, ಪ್ರಮುಖವಾಗಿ ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಳ ಆಗ್ತಾನೆ ಇದೆ. ಕೋವಿಡ್ ನಂತರದಲ್ಲಿ ಹೆಚ್ಚಾದಂತಹ ಹೃದಯಾಘಾತದ ಪ್ರಕರಣಗಳ ಬಗ್ಗೆ ಜನ ಕೂಡ ಆತಂಕಗೊಂಡಿದ್ದಾರೆ. ಹೀಗಾಗಿ ತಮ್ಮ ಹೃದಯದ ಪರೀಕ್ಷೆಗೆ ಸ್ವಯಂ ಪ್ರೇರಿತರಾಗಿ ಆಸ್ಪತ್ರೆಗಳತ್ತ ಬರ್ತಾ ಇರುವಂತದ್ದು. ಇನ್ನು ಸಮಿತಿಯ ವರದಿಯಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಈಗ ಬಹಿರಂಗಗೊಂಡಿದೆ. ಒಂದು, ಧೂಮಪಾನ, ಮದ್ಯಪಾನ, ಮಧುಮೇಹ, ಡಯಾಬಿಟಿಸ್, ಜೊತೆಗೆ ಹೈಪರ್ ಟೆನ್ಷನ್ ಅಂದ್ರೆ ಒತ್ತಡ, ಒಬೆಸಿಟಿ ಇವೆಲ್ಲನೂ ಕೂಡ ಹೃದಯಾಘಾತಕ್ಕೆ ಕಾರಣ ಆಗಿದೆ ಅಂತ ಹೇಳಿ ವರದಿಯನ್ನ ಈಗಾಗಲೇ ತಜ್ಞರು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಮಾಡಬೇಕು ಅಂತಾನೂ ಹೇಳಿ ಸಲಹೆಗಳನ್ನ ಕೊಟ್ಟಿದ್ದಾರೆ. 15 ವರ್ಷ ಇರುವಂತಹ ಮಕ್ಕಳಿಗೆ ಕಡ್ಡಾಯವಾಗಿ
ಹೃದಯದ ಪರೀಕ್ಷೆಯನ್ನ ಮಾಡೋದು ಒಳ್ಳೇದು ಅಂತ ಹೇಳಿದ್ದಾರೆ. ಜೊತೆಗೆ ಮಕ್ಕಳಿಗೆ ಮುಂಚಿತವಾಗಿಯೇ ಹೃದಯದ ಆರೋಗ್ಯದ ಬಗ್ಗೆ ವಿಚಾರವನ್ನ ತಿಳಿಸ್ಕೊಡ್ಲಿಕ್ಕೆ ಪಠ್ಯವನ್ನ ಸೇರ್ಪಡೆ ಮಾಡಿ ಅಂತಾನು ಹೇಳಿ ಸಲಹೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಆರೋಗ್ಯ ಸಚಿವರು ಈಗಾಗಲೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಜೊತೆ ಮಾತಾಡಿ ಶಾಲೆಗಳ ಮಕ್ಕಳಿಗೆ ಹೃದಯದ ಆರೋಗ್ಯದ ಪಾಠವನ್ನ ಸೇರ್ಪಡೆ ಮಾಡಬೇಕು ಅಂತ ಕೇಳ್ಕೊಂಡಂತಹ ಸಂದರ್ಭದಲ್ಲಿ ಈಗಾಗಲೇ ಟೆಕ್ಸ್ಟ್ ಬುಕ್ಗಳು ಪ್ರಿಂಟ್ ಆಗಿದೆ. ಹೀಗಾಗಿ ನೈತಿಕ ಪಾಠದಡಿ ನಾವು ಹೃದಯಾಘಾತದ ವಿಚಾರವನ್ನ ನೈತಿಕ ಪಾಠದಡಿಯಲ್ಲಿ ಹೇಳ್ಕೊಡ್ತೀವಿ. ಮುಂದಿನ ವರ್ಷ ಅದನ್ನ ಸೇರ್ಪಡೆ ಮಾಡುವಂತಹ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಐಟಿ-ಬಿಟಿಯಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬರು ಕೂಡ ಇವತ್ತು ಸ್ಟ್ರೆಸ್ ಲೈಫ್ ಇದೆ ಅವರಿಗೆ. ಯಾಕಂದ್ರೆ ಈಗ 12 ಗಂಟೆ 14 ಗಂಟೆ ಅಂತೆಲ್ಲ ಚರ್ಚೆ ಆಗ್ತಾ ಇದೆ. ನಿಜಕ್ಕೂ ಕೂಡ ಐಟಿಯಲ್ಲಿ ಲಾಗಿನ್ ಆಗುವಂತವರು ಮನೆಯಿಂದನೂ ಕೂಡ ಮೀಟಿಂಗ್ ಅಟೆಂಡ್ ಮಾಡುವಂತದ್ದು, ಕೆಲಸ ಮುಗ್ದಾದ ಮೇಲೂ ಕೂಡ ಟಾರ್ಗೆಟ್ ಅಚೀವ್ ಮಾಡುವಂತಹ ಸ್ಟ್ರೆಸ್ಫುಲ್ ಲೈಫ್ ನಲ್ಲಿದ್ದಾರೆ. ಹೀಗಾಗಿ ಅವರೆಲ್ಲರೂ ಕೂಡ ದಿನಕ್ಕೆ 12-14 ಗಂಟೆ ಉದ್ಯೋಗದಲ್ಲೇ ಇದ್ದಾರೆ. ಅವರಿಗೆ ಲೈಫ್ ಸ್ಟೈಲ್ ಡಿಸೀಸ್ಗಳು ಬರ್ತಾ ಇದೆ. ಹೀಗಾಗಿ ವಾರ್ಷಿಕವಾಗಿ ಐಟಿ-ಬಿಟಿ ಕಂಪನಿಗಳಲ್ಲೂ ಕೂಡ ಒಂದು ರೆಗ್ಯುಲರ್ ಚೆಕಪ್ ಆಗಬೇಕು. ಅದರಲ್ಲಿ ಇಸಿಜಿಆರ್ ಚೆಕಪ್, ಹಾರ್ಟ್ ರಿಲೇಟೆಡ್ ಚೆಕಪ್ ಆಗಬೇಕು ಅಂತ ಹೇಳಿ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಶಾಲೆಗಳಲ್ಲೂ ಕೂಡ ಮಕ್ಕಳಿಗೆ 15 ವರ್ಷದ ಮಕ್ಕಳಿಗೆ ಹೃದಯದ ವಾರ್ಷಿಕ ಪರೀಕ್ಷೆ ಆಗಬೇಕು ಅಂತಲೂ ಕೂಡ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಇಷ್ಟೇ ಅಲ್ಲ, ಇದು ಕೇವಲ 1 ವರ್ಷಕ್ಕೆ ನಿಲ್ಬಾರ್ದು ಅಥವಾ ಈ ರೀತಿ ಘಟನೆ ಆಗಿದೆ ಅಂತ ನಿಲ್ಬಾರ್ದು. ಪ್ರತಿ ಆಸ್ಪತ್ರೆಯಲ್ಲಿ ಯಾವ್ದಾದ್ರೂ ಹೃದಯಾಘಾತದ ಕೇಸ್ ಬಂದ್ರೆ ಅದನ್ನ ರಿಜಿಸ್ಟರ್ ಮಾಡಿ ಏನ್ ಕಾರಣ ಅಂತ ಹೇಳಿ ಅದರ ಬಗ್ಗೆ ಫಾಲೋ ಅಪ್ ಮಾಡಬೇಕಂತಲೂ ಕೂಡ ಹೇಳಿದ್ದಾರೆ. ಹಿಂದೆಲ್ಲ ಹಠಾತ್ ಸಾವಾದಂತಹ ಸಂದರ್ಭದಲ್ಲಿ ಅದನ್ನ ಯಾವುದೇ ರೀತಿಯಾಗಿ ಅದರ ಫಾಲೋ ಅಪ್ ಆಗ್ತಾ ಇರಲಿಲ್ಲ. ಯಾವುದೋ ಒಂದು ಕಾರಣಗಳನ್ನ ಹೇಳಿ ಅದು ಕ್ಲೋಸ್ ಆಗ್ತಾ ಇತ್ತು. ಆದ್ರೆ ಈಗ ಅದನ್ನ ಅಟಾಪ್ಸಿ ಮಾಡಬೇಕು, ಪೋಸ್ಟ್ ಮಾರ್ಟಮ್ ಮಾಡಲೇಬೇಕು ಅನ್ನೋ ಒಂದು ಕಡ್ಡಾಯ ರೂಲ್ಸ್ ಅನ್ನ ಕೂಡ ತಂದಿರುವಂತದ್ದು. ಸೊ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಆರೋಗ್ಯ ಇಲಾಖೆ ಮಾಡಿದ್ದಾರೆ. ಕಾಲಕಾಲಕ್ಕೆ ತಜ್ಞರು ಕೂಡ ಈ ಸಮಿತಿಯ ಮೂಲಕ ಬೇರೆ ಬೇರೆ ರೀತಿಯ ವರದಿಗಳನ್ನ ಕೊಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ದೀಪ್ತಿ, ಹೃದಯಾಘಾತ ಪ್ರಕರಣಗಳು ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಈ ಹೊತ್ತಿಗೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೊಳಪಾಡಿ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನ ಕೊಡ್ತಾರೆ. ದೀಪ್ತಿ, ಹೃದಯಾಘಾತ ಪ್ರಕರಣ ರಾಜ್ಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಜನ ಅಂತೂ ಭಾರಿ ಭಯದಲ್ಲಿದ್ದಾರೆ. ಸದ್ಯ ಆರೋಗ್ಯ ಇಲಾಖೆ ಏನಂತ ಭರವಸೆ ಕೊಟ್ಟಿದೆ ಜನರಿಗೆ, ಅದ್ರ ಜೊತೆಗೆ ಜನ ಏನೇನು ಪಾಲಿಸಬೇಕಾಗುತ್ತೆ, ಈ ಹೊತ್ತಿನ ನಂಬರ್ಸ್ ಎಲ್ಲ ಹೇಗಿದೆ ದೀಪ್ತಿ? ರಂಜಿತ್, ಪ್ರಮುಖವಾಗಿ ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಳ ಆಗ್ತಾನೆ ಇದೆ. ಕೋವಿಡ್ ನಂತರದಲ್ಲಿ ಹೆಚ್ಚಾದಂತಹ ಹೃದಯಾಘಾತದ ಪ್ರಕರಣಗಳ ಬಗ್ಗೆ ಜನ ಕೂಡ ಆತಂಕಗೊಂಡಿದ್ದಾರೆ. ಹೀಗಾಗಿ ತಮ್ಮ ಹೃದಯದ ಪರೀಕ್ಷೆಗೆ ಸ್ವಯಂ ಪ್ರೇರಿತರಾಗಿ ಆಸ್ಪತ್ರೆಗಳತ್ತ ಬರ್ತಾ ಇರುವಂತದ್ದು. ಇನ್ನು ಸಮಿತಿಯ ವರದಿಯಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಈಗ ಬಹಿರಂಗಗೊಂಡಿದೆ. ಒಂದು, ಧೂಮಪಾನ, ಮದ್ಯಪಾನ, ಮಧುಮೇಹ, ಡಯಾಬಿಟಿಸ್, ಜೊತೆಗೆ ಹೈಪರ್ ಟೆನ್ಷನ್ ಅಂದ್ರೆ ಒತ್ತಡ, ಒಬೆಸಿಟಿ ಇವೆಲ್ಲನೂ ಕೂಡ ಹೃದಯಾಘಾತಕ್ಕೆ ಕಾರಣ ಆಗಿದೆ ಅಂತ ಹೇಳಿ ವರದಿಯನ್ನ ಈಗಾಗಲೇ ತಜ್ಞರು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಮಾಡಬೇಕು ಅಂತಾನೂ ಹೇಳಿ ಸಲಹೆಗಳನ್ನ ಕೊಟ್ಟಿದ್ದಾರೆ. 15 ವರ್ಷ ಇರುವಂತಹ ಮಕ್ಕಳಿಗೆ ಕಡ್ಡಾಯವಾಗಿ ಹೃದಯದ ಪರೀಕ್ಷೆಯನ್ನ ಮಾಡೋದು ಒಳ್ಳೇದು ಅಂತ ಹೇಳಿದ್ದಾರೆ. ಜೊತೆಗೆ ಮಕ್ಕಳಿಗೆ ಮುಂಚಿತವಾಗಿಯೇ ಹೃದಯದ ಆರೋಗ್ಯದ ಬಗ್ಗೆ ವಿಚಾರವನ್ನ ತಿಳಿಸ್ಕೊಡ್ಲಿಕ್ಕೆ ಪಠ್ಯವನ್ನ ಸೇರ್ಪಡೆ ಮಾಡಿ ಅಂತಾನೂ ಹೇಳಿ ಸಲಹೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಆರೋಗ್ಯ ಸಚಿವರು ಈಗಾಗಲೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಜೊತೆ ಮಾತಾಡಿ ಶಾಲೆಗಳ ಮಕ್ಕಳಿಗೆ ಹೃದಯದ ಆರೋಗ್ಯದ ಪಾಠವನ್ನ ಸೇರ್ಪಡೆ ಮಾಡಬೇಕು ಅಂತ ಕೇಳ್ಕೊಂಡಂತಹ ಸಂದರ್ಭದಲ್ಲಿ ಈಗಾಗಲೇ ಟೆಕ್ಸ್ಟ್ ಬುಕ್ಗಳು ಪ್ರಿಂಟ್ ಆಗಿದೆ. ಹೀಗಾಗಿ ನೈತಿಕ ಪಾಠದಡಿ ನಾವು ಹೃದಯಾಘಾತದ ವಿಚಾರವನ್ನ ನೈತಿಕ ಪಾಠದಡಿಯಲ್ಲಿ ಹೇಳ್ಕೊಡ್ತೀವಿ. ಮುಂದಿನ ವರ್ಷ ಅದನ್ನ ಸೇರ್ಪಡೆ ಮಾಡುವಂತಹ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಐಟಿ-ಬಿಟಿಯಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬರು ಕೂಡ ಇವತ್ತು ಸ್ಟ್ರೆಸ್ ಲೈಫ್ ಇದೆ ಅವರಿಗೆ. ಯಾಕಂದ್ರೆ ಈಗ 12 ಗಂಟೆ 14 ಗಂಟೆ ಅಂತೆಲ್ಲ ಚರ್ಚೆ ಆಗ್ತಾ ಇದೆ. ನಿಜಕ್ಕೂ ಕೂಡ ಐಟಿಯಲ್ಲಿ ಲಾಗಿನ್ ಆಗುವಂತವರು ಮನೆಯಿಂದನೂ ಕೂಡ ಮೀಟಿಂಗ್ ಅಟೆಂಡ್ ಮಾಡುವಂತದ್ದು, ಕೆಲಸ ಮುಗ್ದಾದ ಮೇಲೂ ಕೂಡ ಟಾರ್ಗೆಟ್ ಅಚೀವ್ ಮಾಡುವಂತಹ ಸ್ಟ್ರೆಸ್ಫುಲ್ ಲೈಫ್ ನಲ್ಲಿದ್ದಾರೆ. ಹೀಗಾಗಿ ಅವರೆಲ್ಲರೂ ಕೂಡ ದಿನಕ್ಕೆ 12-14 ಗಂಟೆ ಉದ್ಯೋಗದಲ್ಲೇ ಇದ್ದಾರೆ. ಅವರಿಗೆ ಲೈಫ್ ಸ್ಟೈಲ್ ಡಿಸೀಸ್ಗಳು ಬರ್ತಾ ಇದೆ. ಹೀಗಾಗಿ ವಾರ್ಷಿಕವಾಗಿ ಐಟಿ-ಬಿಟಿ ಕಂಪನಿಗಳಲ್ಲೂ ಕೂಡ ಒಂದು ರೆಗ್ಯುಲರ್ ಚೆಕಪ್ ಆಗಬೇಕು. ಅದರಲ್ಲಿ ಇಸಿಜಿಆರ್ ಚೆಕಪ್, ಹಾರ್ಟ್ ರಿಲೇಟೆಡ್ ಚೆಕಪ್ ಆಗಬೇಕು ಅಂತ ಹೇಳಿ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಶಾಲೆಗಳಲ್ಲೂ ಕೂಡ ಮಕ್ಕಳಿಗೆ 15 ವರ್ಷದ ಮಕ್ಕಳಿಗೆ ಹೃದಯದ ವಾರ್ಷಿಕ ಪರೀಕ್ಷೆ ಆಗಬೇಕು ಅಂತಲೂ ಕೂಡ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಇಷ್ಟೇ ಅಲ್ಲ, ಇದು ಕೇವಲ 1 ವರ್ಷಕ್ಕೆ ನಿಲ್ಬಾರ್ದು ಅಥವಾ
ಅಥವಾ ಈ ರೀತಿ ಘಟನೆ ಆಗಿದೆ ಅಂತ ನಿಲ್ಬಾರ್ದು. ಪ್ರತಿ ಆಸ್ಪತ್ರೆಯಲ್ಲಿ ಯಾವ್ದಾದ್ರೂ ಹೃದಯಾಘಾತದ ಕೇಸ್ ಬಂದ್ರೆ ಅದನ್ನ ರಿಜಿಸ್ಟರ್ ಮಾಡಿ ಏನ್ ಕಾರಣ ಅಂತ ಹೇಳಿ ಅದರ ಬಗ್ಗೆ ಫಾಲೋ ಅಪ್ ಮಾಡಬೇಕಂತನೂ ಕೂಡ ಹೇಳಿದ್ದಾರೆ. ಹಿಂದೆಲ್ಲ ಹಠಾತ್ ಸಾವಾದಂತಹ ಸಂದರ್ಭದಲ್ಲಿ ಅದನ್ನ ಯಾವುದೇ ರೀತಿಯಾಗಿ ಅದರ ಫಾಲೋ ಅಪ್ ಆಗ್ತಾ ಇರಲಿಲ್ಲ. ಯಾವುದೋ ಒಂದು ಕಾರಣಗಳನ್ನ ಹೇಳಿ ಅದು ಕ್ಲೋಸ್ ಆಗ್ತಾ ಇತ್ತು. ಆದ್ರೆ ಈಗ ಅದನ್ನ ಅಟಾಪ್ಸಿ ಮಾಡಬೇಕು, ಪೋಸ್ಟ್ ಮಾರ್ಟಮ್ ಮಾಡಲೇಬೇಕು ಅನ್ನೋ ಒಂದು ಕಡ್ಡಾಯ ರೂಲ್ಸ್ ಅನ್ನ ಕೂಡ ತಂದಿರುವಂತದ್ದು. ಸೊ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಆರೋಗ್ಯ ಇಲಾಖೆ ಮಾಡಿದ್ದಾರೆ. ಕಾಲಕಾಲಕ್ಕೆ ತಜ್ಞರು ಕೂಡ ಈ ಸಮಿತಿಯ ಮೂಲಕ ಬೇರೆ ಬೇರೆ ರೀತಿಯ ವರದಿಗಳನ್ನ ಕೊಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.